ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಗೆ ಸ್ವಾಗತ. ಆ, ಉಚಿತ ಎಐ ಕಾರ್ಯಾಗಾರ ಅಂತ ಬರುವ ಜಾಹೀರಾತುಗಳನ್ನು ನೀವು ಖಂಡಿತ ನೋಡಿರ್ತೀರಾ ಅಲ್ವಾ? ಇವತ್ತು ನಾವು ಆ ಫ್ರೀ ವರ್ಕ್ಶಾಪ್ಗಳ ಹಿಂದಿನ ಅಸಲಿ ಆಟವನ್ನ, ಆ ರಹಸ್ಯ ಯಂತ್ರವಿಜ್ಞಾನವನ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡಲಿದ್ದೇವೆ. ಅವರ ಬಲೆಗೆ ಬೀಳದೆ ನಮಗೆ ಬೇಕಾದ ನೈಜ ಶೈಕ್ಷಣಿಕ ಮೌಲ್ಯವನ್ನ ಮಾತ್ರ ಹೇಗೆ ಪಡೆದುಕೊಳ್ಬೋದು ಅನ್ನೋದನ್ನ ನೋಡೋಣ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಮೊದಲನೇದಾಗಿ, ಈ ಅದೃಶ್ಯ ಸೇತುವೆ ಅಥವಾ ಇನ್ವಿಸಿಬಲ್ ಬ್ರಿಡ್ಜ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ನಾವು ಆನ್ಲೈನ್ನಲ್ಲಿ ದಿನಸಿ ಖರೀದಿಸುವಂತಹ ಸಾಮಾನ್ಯ ಕೆಲಸಗಳನ್ನು ಮಾಡ್ತೀವಿ ಅಲ್ವಾ? ಈ ಮುಗ್ಧ ಡೇಟಾ ಅಂದ್ರೆ ನಮ್ಮ ದಿನನಿತ್ಯದ ಆನ್ಲೈನ್ ಹೆಜ್ಜೆ ಗುರುತು ಹೇಗೆ ನಮ್ಮನ್ನ ನೇರವಾಗಿ ಒಂದು ಹೈ ಪ್ರೆಷರ್ ಮಾರ್ಕೆಟಿಂಗ್ ಜಗತ್ತಿಗೆ ಕನೆಕ್ಟ್ ಮಾಡುತ್ತೆ ಅನ್ನೋದೇ ಈ ಅದೃಶ್ಯ ಸೇತುವೆ. ಇದು ನಮ್ಮ ಡೇಟಾವನ್ನ ಅವರು ಹೇಗೆಲ್ಲ ಬಳಸ್ಕೊಡ್ತಾರೆ ಅನ್ನೋದರ ಮೊದಲ ಸುಳಿವು. ಸರಿ, ಇಂದಿನ ನಮ್ಮ ಈ ಸಂಪೂರ್ಣ ವಿಶ್ಲೇಷಣೆಯ ಅಜೆಂಡಾ ಹೀಗಿದೆ. ಮೊದಲು ಅದೃಶ್ಯ ಸೇತುವೆ, ಆಮೇಲೆ 3 ಹಂತದ ಬಲೆ, ಮೂರನೆಯದ್ದು ವಿಜ್ಞಾನಿಯ ಮನಸ್ಥಿತಿ, ನಾಲ್ಕನೆಯದ್ದು ನೈಜತೆ ವಿರುದ್ಧ ಪ್ರಚಾರ ಮತ್ತು ಕೊನೆಯದಾಗಿ ತಾರ್ಕಿಕ ರೋಗ ನಿರೋಧಕ ವ್ಯವಸ್ಥೆ. ಇಷ್ಟನ್ನ ನಾವಿಂದು ಕವರ್ ಮಾಡ್ತೀವಿ. ಹಾಗಾದ್ರೆ ಮೊದಲನೇ ವಿಭಾಗಕ್ಕೆ ಬರೋಣ. ಅದೃಶ್ಯ ಸೇತುವೆ ಫನೆಲ್ ಪ್ರವೇಶಿಸುವುದು. ನಾವು ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಅಲ್ಲಿ ಅಸಲಿ ಶಿಕ್ಷಣ ಶುರುವಾಗೋ ಮೊದಲೇ ಆ ನೋಂದಣಿ ಫಾರ್ಮ್ ಇದೆಯಲ್ಲ, ಅದು ಕೇವಲ ಒಂದು ಫಾರ್ಮ್ ಅಲ್ಲ, ಅದೊಂದು ಆರ್ಥಿಕ ಥರ್ಮಲ್ ಸ್ಕ್ಯಾನ್ ತರಹ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ಸಾಮಾಜಿಕ ಸ್ಥಾನಮಾನ ಮತ್ತು ಆದಾಯ ಎಷ್ಟಿದೆ ಅಂತ ಪ್ರೊಫೈಲ್ ಮಾಡೋದೇ ಅದರ ಮುಖ್ಯ ಉದ್ದೇಶ. ನಮ್ಮ ಜೇಬು ಎಷ್ಟು ಆಳವಾಗಿದೆ ಅಂತ ಮೊದಲೇ ಅಳೆದು ಮುಂದೆ ನಮ್ಮ ಮೇಲೆ ಯಾವ ರೀತಿಯ ಮಾನಸಿಕ ತಂತ್ರಗಳನ್ನು ಪ್ರಯೋಗಿಸಬೇಕು ಅಂತ ಅವರು ನಿಖರವಾಗಿ ಪ್ಲಾನ್ ಮಾಡ್ತಾರೆ. ಮುಂದಿನ ಹಂತ ವಿಭಾಗ 2, 3 ಹಂತದ ಬಲೆ, ಲಿಖಿತ ನಾಟಕೀಯ ಕಮಾನು. ನೀವೊಮ್ಮೆ ವೆಬಿನಾರ್ ಒಳಗೆ ಹೋದ್ಮೇಲೆ ಗಮನಿಸಿ, ಪ್ರತಿಯೊಂದು ಹೈ ಪ್ರೆಷರ್ ವೆಬಿನಾರ್ ಕೂಡ ಒಂದು 3 ಹಂತದ ಚಲನಚಿತ್ರದ ಟೈಮ್ಲೈನನ್ನೇ ಫಾಲೋ ಮಾಡುತ್ತೆ. ಹಂತ 1 ಆಮಿಷ, ಹಂತ 2 ತಿರುವು ಮತ್ತು ಹಂತ 3 ಕ್ಲೈಮ್ಯಾಕ್ಸ್. ನಮ್ಮ ಒಪ್ಪಿಗೆ ಪಡೆಯೋಕೆ ಮತ್ತು ಸುಳ್ಳು ತುರ್ತು ಪರಿಸ್ಥಿತಿಯನ್ನು ಸೃಷ್ಟಿಸೋಕೆ ಇದನ್ನ ಬಹಳ ಎಚ್ಚರಿಕೆಯಿಂದ ಸ್ಕ್ರಿಪ್ಟ್ ಮಾಡಿರ್ತಾರೆ. ಇದರಲ್ಲಿ ಮೊದಲನೇ ಹಂತನೇ ಬೆಟ್ ಅಥವಾ ಆಮಿಷ. ಇಲ್ಲಿ ಏನ್ಮಾಡ್ತಾರೆ ಅಂದ್ರೆ, ಚಾಟ್ ಜಿಪಿಟಿ ಅಥವಾ ಮಿಡ್ಜರ್ನಿ ಅಂತಹ ಟೂಲ್ಗಳ ಬಗ್ಗೆ ಬಹಳ ಮೂಲಭೂತವಾದ, ಯಾರಿಗಾದರೂ ಸುಲಭವಾಗಿ ಸಿಗುವ ಸಾಮಾನ್ಯ ಜ್ಞಾನವನ್ನ ಪ್ರದರ್ಶನ ಮಾಡ್ತಾರೆ. ಆದರೆ ನಮಗೆ ನಾವೇನೋ ವಿಶೇಷ ರಹಸ್ಯಗಳನ್ನ ಕಲಿತಾ ಇದ್ದೀವಿ ಅನ್ನೋ ಭಾವನೆ ಬರೋ ಹಾಗೆ ಮಾಡಿ ನಮ್ಮ ಮನಸ್ಸಲ್ಲಿ ಶಿಕ್ಷಕರ ಬಗ್ಗೆ ಒಂದು ಸುಳ್ಳು ಅಧಿಕಾರವನ್ನ, ಗೌರವವನ್ನ ಹುಟ್ಟಾಕ್ತಾರೆ. ಆಮೇಲೆ ಶುರುವಾಗತ್ತೆ 2ನೇ ಹಂತ. ಇಲ್ಲಿ ವಾತಾವರಣ ಇದ್ದಕ್ಕಿದ್ದಂತೆ ಬದಲಾಗ್ಬಿಡುತ್ತೆ. ಟೂಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ವಿಷಯದಿಂದ ತಕ್ಷಣವೇ ದೂರ ಸರಿದು ನಮ್ಮ ಪ್ರಸ್ತುತ ವೇತನ ಅಥವಾ ಕೆಲಸದ ಬಗ್ಗೆ ನಮ್ಮಲ್ಲೇ ಇರುವ ಹತಾಶೆಯನ್ನ ಕೆದಕ್ಲೋಕ್ ಶುರು ಮಾಡ್ತಾರೆ. ನಮ್ಮ ಮನಸ್ಸನ್ನ ಒಂದು ಪವಾಡ ಸದೃಶ ರಕ್ಷಣೆಗಾಗಿ ಸಂಪೂರ್ಣವಾಗಿ ಸಿದ್ಧಪಡಿಸೋದೇ ಈ ಪಿವೋಟ್ ಅಥವಾ ತಿರುವಿನ ಉದ್ದೇಶ. 3ನೇ ಹಂತ ಕ್ಲೈಮ್ಯಾಕ್ಸ್. ಇಲ್ಲೇ ಅಸಲಿ ಆಟ ಇರೋದು. ಇಲ್ಲಿ ಆಂಕರ್ ಪ್ರೈಸಿಂಗ್ ತಂತ್ರವನ್ನು ಬಳಸ್ತಾರೆ. ಅಂದ್ರೆ ಮೊದಲಿಗೆ ಕೋರ್ಸ್ ಬೆಲೆ 3 ಲಕ್ಷ ರೂಪಾಯಿ ಅಂತ ಒಂದು ಅಸಂಬದ್ಧವಾದ ಮಾನಸಿಕ ಮಿತಿಯನ್ನು ತೋರಿಸ್ತಾರೆ. ಆಮೇಲೆ ದಿಢೀರನೆ ಕೇವಲ 28,600 ರೂಪಾಯಿಗೆ ಇಂದು ಮಾತ್ರ ಅಂತ ಒಂದು ಭಾರಿ ಒತ್ತಡದ ಡಿಸ್ಕೌಂಟ್ ಕೊಡ್ತಾರೆ. ಆ ಕ್ಷಣ ಗಲಿಜಲ ತರಾತುರಿಯಲ್ಲಿ ಖರೀದಿಸುವಂತೆ ಮಾಡ್ತಾರೆ. ಈಗ ವಿಭಾಗ 3ಕ್ಕೆ ಹೋಗೋಣ. ವಿಜ್ಞಾನಿಯ ಮನಸ್ಥಿತಿ, ಸಕ್ರಿಯ ರಕ್ಷಣಾ ಪ್ರೋಟೋಕಾಲ್. ಹಾಗಾದ್ರೆ ಈ ಬಲೆಯಿಂದ ಪಾರಾಗೋದು ಹೇಗೆ? ಅದನ್ನ ಈ 3 ಹಂತದ ವ್ಯಾಪಾರ ಫನೆಲ್ ಮೂಲಕ ಅರ್ಥ ಮಾಡ್ಕೊಳ್ಬೋದು. ಆಮಿಷದಿಂದ ಹಿಡಿದು ಅಪ್ಸೆಲ್ವರೆಗಿನ ಪ್ರಯಾಣ ಇದು. ನಾವು ಕೇವಲ ಒಬ್ಬ ಸಾಮಾನ್ಯ ಗ್ರಾಹಕನಾಗಿರದೆ ಒಬ್ಬ ವಿಜ್ಞಾನಿಯಂತೆ ಇದನ್ನ ನೋಡಬೇಕು. ತರ್ಕವು ಭಾವನೆಗಳನ್ನು ಶೋಧಿಸುತ್ತದೆ ಅಥವಾ ಲಾಜಿಕ್ ಫಿಲ್ಟರ್ಸ್ ಇಮೋಷನ್ ಅನ್ನೋ ತತ್ವವನ್ನ ನಾವಿಲ್ಲಿ ಕಡ್ಡಾಯವಾಗಿ ಅನ್ವಯಿಸಬೇಕು. ಇದರ ಪ್ರಮುಖ ಮಂತ್ರ ಒಂದೇ: ನಾನು ವಿಜ್ಞಾನಿ, ಕೇವಲ ಗ್ರಾಹಕನಲ್ಲ. ಈ ದೃಢವಾದ ಮನಸ್ಥಿತಿಯೊಂದಿಗೆ ನಾವು ಆ ಡಿಜಿಟಲ್ ಜಗತ್ತನ್ನ ಪ್ರವೇಶಿಸಬೇಕು. ಆ ಮಾರ್ಕೆಟಿಂಗ್ ಯಂತ್ರದ ಗೇರುಗಳು ಹೇಗೆ ಕೆಲಸ ಮಾಡ್ತೀವಿ ಅಂತ ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಅವರ ಮಾರಾಟದ ಮನೋವಿಜ್ಞಾನದ ಬಗ್ಗೆ ನೋಟ್ಸ್ ಮಾಡ್ಕೋಬೇಕು. ಹೀಗೆ ಮಾಡಿದ್ರೆ ಆ ನಿರೂಪಕನ ಸುಳ್ಳು ಪ್ರಭಾವ ಸಂಪೂರ್ಣವಾಗಿ ತಟಸ್ಥವಾಗುತ್ತೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ರಿಕ್ ಇದೆ, ಕೇಳಿ. ಶೂನ್ಯ ಆದಾಯ ಇರೋ ವಿದ್ಯಾರ್ಥಿ ಅಂತ ಉದ್ದೇಶಪೂರ್ವಕವಾಗಿ ರಿಜಿಸ್ಟರ್ ಮಾಡೋದ್ರಿಂದ ನಾವೊಂದು ಖಾಲಿ ವ್ಯಾಲೆಟ್ ವಿರೋಧಾಭಾಸವನ್ನು ಸೃಷ್ಟಿಸ್ತೀವಿ. ವೆಬಿನಾರ್ನಲ್ಲಿ 400% ಸಂಬಳ ಹೆಚ್ಚಾಗುತ್ತೆ ಅಂತ ಭರವಸೆ ಕೊಡ್ತಾರಲ್ವಾ, ಆದರೆ 0ನ್ನ ಎಷ್ಟರಿಂದ ಗುಣಿಸಿದ್ರೂ ಬರೋದು 0ಯೇ ತಾನೇ. ಈ ಒಂದು ಸಿಂಪಲ್ ಲಾಜಿಕ್ ಅವರ ಅಸಾಧ್ಯ ಭರವಸೆಯನ್ನ ಸಂಪೂರ್ಣವಾಗಿ ನುಚ್ಚುನೂರು ಮಾಡುತ್ತೆ. ಮುಂದಿನ ವಿಭಾಗ 4, ನೈಜತೆ ವಿರುದ್ಧ ಪ್ರಚಾರ, ವೀಕ್ಷಕರ ಮಾನಸಿಕ ಪರಿಶೀಲನಾ ಪಟ್ಟಿ. ನಮ್ಮ ತಾರ್ಕಿಕ ಮನಸ್ಥಿತಿ ಆನ್ ಆದ್ಮೇಲೆ ಯಾವುದು ನೈಜ ಶಿಕ್ಷಣ, ಯಾವುದು ಬರೀ ಪ್ರಚಾರ ಅಂತ ನಾವು ಈಸಿಯಾಗಿ ಅಳಿಯಬಹುದು.
ನೈಜ ಶಿಕ್ಷಣ ಯಾವಾಗಲೂ ಆಳವಾದ ಕಾರ್ಯಹರಿವು ಮತ್ತು ಟೂಲ್ಗಳು ಏಕೆ ಕೆಲಸ ಮಾಡ್ತವೆ ಅನ್ನೋ ಮೂಲಭೂತ ತರ್ಕವನ್ನು ಕಲಿಸುತ್ತೆ. ಆದರೆ ಈ ಪ್ರಚಾರ ಇದೆಯಲ್ಲ, ಅದು ಬರೀ ಸಿಂಪಲ್ ಆಗಿ ಹೇಗೆ ಕ್ಲಿಕ್ ಮಾಡಬೇಕು ಅಂತ ತೋರಿಸಿ ಸುಲಭವಾಗಿ ಲಕ್ಷಗಟ್ಟಲೆ ಹಣ ಗಳಿಸುವ ಹುಸಿ ಭರವಸೆಯನ್ನು ಮಾತ್ರ ನೀಡುತ್ತೆ. ಮತ್ತೊಂದು ಮುಖ್ಯವಾದ ವ್ಯತ್ಯಾಸ ಅಂದ್ರೆ, ನೈಜ ಶಿಕ್ಷಣದಲ್ಲಿ ಅಪಾಯಗಳು ಮತ್ತು ಮಿತಿಗಳ ಬಗ್ಗೆ ಬಹಳ ಪಾರದರ್ಶಕವಾಗಿ ಚರ್ಚೆ ಮಾಡ್ತಾರೆ ಮತ್ತು ಮುಂದಿನ ಹಂತದ ಕೋರ್ಸ್ ತಗೊಳ್ಳೋದು ಸಂಪೂರ್ಣವಾಗಿ ನಮ್ಮ ಆಯ್ಕೆಗೆ ಬಿಟ್ಟಿರ್ತಾರೆ. ಆದರೆ ಪ್ರಚಾರದಲ್ಲಿ ಅಲ್ಲಿ ಕೇವಲ ಸುಲಭ ಗೆಲುವುಗಳ ಉತ್ಸಾಹ, ವಿಪರೀತ ಒತ್ತಡ ಮತ್ತು ಅಯ್ಯೋ ಅವಕಾಶ ಕಳೆದುಕೊಳ್ತೀವಾ ಅನ್ನೋ ಕೃತಕ ತುರ್ತನ್ನ ಸೃಷ್ಟಿಸ್ತಾರೆ. ಕೊನೆಯ ವಿಭಾಗ 5, ತಾರ್ಕಿಕ ರೋಗ ನಿರೋಧಕ ವ್ಯವಸ್ಥೆ, ದಿ ಫುಲ್ ಸ್ಟಾಪ್ ಪ್ರೋಟೋಕಾಲ್. ಆ ಕ್ಲೈಮ್ಯಾಕ್ಸ್ನಲ್ಲಿ ಅವರು ವಿಪರೀತ ಒತ್ತಡ ಹಾಕುವಾಗ ನಾವು ಬಳಸಬೇಕಾದ ಬ್ರಹ್ಮಾಸ್ತ್ರ ಅಂದ್ರೆ ಈ ಹೇ ಸರ್ಕ್ಯೂಟ್ ಬ್ರೇಕರ್. ಹೌದು, ಕೇವಲ ಒಂದು ಸರಳವಾದ ಶಾಂತವಾದ ನಗು. ಇದು ಆ ಕೃತಕ ತುರ್ತು ಪರಿಸ್ಥಿತಿಯ ವಿರುದ್ಧ ಒಂದು ಅದ್ಭುತವಾದ ಅರಿವಿನ ಸರ್ಕ್ಯೂಟ್ ಬ್ರೇಕರ್ ಆಗಿ ಕೆಲಸ ಮಾಡುತ್ತೆ. ಆ ಮಾರ್ಕೆಟಿಂಗ್ ಭ್ರಮೆಯನ್ನ ಒಡೆದು ನಮ್ಮ ಮನಸ್ಸಿನ ನಿಯಂತ್ರಣವನ್ನ ನಮ್ಗೆ ಮರಳಿಕೊಡುತ್ತೆ. ಇದನ್ನ ಪಕ್ಕಾ ಮಾಡೋಕೆ ಫುಲ್ ಸ್ಟಾಪ್ ಪ್ರೋಟೋಕಾಲ್ ಇದೆ. ಇದರಲ್ಲಿ 3 ಹಂತಗಳಿವೆ. ಮೊದಲನೇದು ಭೌತಿಕ ಅಡಚಣೆ, ಅಂದ್ರೆ ಆ ಡಿಜಿಟಲ್ ಭ್ರಮೆಯನ್ನ ಮುರಿಯೋಕೆ ಫಿಸಿಕಲ್ ಆಗಿ ಸ್ಕ್ರೀನಿಂದ ಸ್ವಲ್ಪ ದೂರ ಸರಿಯಿರಿ. ಎರಡನೇದು 24 ಗಂಟೆಗಳ ಕ್ವಾರಂಟೈನ್, ಆ ಜೀವರಾಸಾಯನಿಕ ಕಾರ್ಟಿಸಾಲ್ ಸಂಪೂರ್ಣವಾಗಿ ಆವಿಯಾಗಲು ತಣ್ಣಗಾಗಲು 1 ದಿನ ಕಾಯಿರಿ. ಮೂರನೇದು, ಆಮೇಲೆ ಮಾತ್ರ ನಿಮ್ಮ ಟಿಪ್ಪಣಿಗಳನ್ನ ತರ್ಕದ ಮೂಲಕ ಪರಿಶೀಲಿಸಿ. ಇದೇ ಅಂತಿಮ ವಿಮೋಚನೆ. ಈ 24 ಗಂಟೆಗಳ ಕ್ವಾರಂಟೈನ್ನಿಂದ ಏನಾಗುತ್ತೆ ಅಂದ್ರೆ, ಟೂಲ್ಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಮೂಲಭೂತ ತರ್ಕವನ್ನ, ಅಂದ್ರೆ ಆ ಶುದ್ಧ ಆವರ್ತನವನ್ನ ಮಾತ್ರ ನಾವು ಫಿಲ್ಟರ್ ಮಾಡಿ ಇಟ್ಕೊಳ್ತೀವಿ. ಆ ಹೈ ಪ್ರೆಷರ್ ಮಾರ್ಕೆಟಿಂಗ್ ವೇಷ ಇದೆಯಲ್ಲ, ಅದನ್ನ ಸಂಪೂರ್ಣವಾಗಿ ಕಸದ ಬುಟ್ಟಿಗೆ ಹಾಕ್ತೀವಿ. ಹೀಗೆ ಮಾಡಿದಾಗ ನಿಜವಾದ ಶೈಕ್ಷಣಿಕ ಮೌಲ್ಯ ಮಾತ್ರ ನಮಗೆ ಸಿಗುತ್ತೆ. ಅಂತಿಮವಾಗಿ ಈ ಇಡೀ ಪ್ರಕ್ರಿಯೆಯಿಂದ ನಾವು ಆ ಯಂತ್ರದ ಗೇರ್ಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಅವರ ಯಾವುದೇ ಪವಾಡದ ಭರವಸೆಗಳನ್ನು ಶುದ್ಧ ತರ್ಕದಿಂದ ಒಡೆದು ಹಾಕಿ ನಾವು ಆರಾಮಾಗಿ, ಲೇಸಿಯಾಗಿ, ಲವ್ಡ್ ಆಗಿ ಮತ್ತು ಲಿಬ್ರೇಟೆಡ್ ಆಗಿ, ಅಂದರೆ ಸಂಪೂರ್ಣ ಸ್ವತಂತ್ರರಾಗಿ ಉಳಿಬಹುದು. ಈ ಅದ್ಭುತ ಸಾಮರ್ಥ್ಯ ನಮಗೆ ಸಿಗುತ್ತೆ. ಸೊ ನಾವು ಯೋಚನೆ ಮಾಡಬೇಕಾದ ಕೊನೆ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ ಇದು. ಮುಂದಿನ ಬಾರಿ ನಿಮ್ಮ ಫೋನ್ಗೆ ಆ ಉಚಿತ AI ಕಾರ್ಯಾಗಾರದ ಸ್ವಯಂಚಾಲಿತ ಇನ್ವಿಟೇಷನ್ ಬಂದಾಗ ಅದನ್ನ ನೀವೊಂದು ಅದ್ಭುತ ಅವಕಾಶ ಅಂತ ನೋಡ್ತೀರಾ, ಅಥವಾ ಸುಮ್ಮನೆ ಕೂತು ಗಮನಿಸಬಹುದಾದ ಒಂದು ಆಸಕ್ತಿದಾಯಕ ಮಾರ್ಕೆಟಿಂಗ್ ಮಾದರಿ ಅಂತ ನೋಡ್ತೀರಾ? ಖಂಡಿತವಾಗಿಯೂ ಈ ತಾರ್ಕಿಕ ರೋಗ ನಿರೋಧಕ ವ್ಯವಸ್ಥೆ ನಿಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಿರುತ್ತೆ ಅಂತ ನಾನು ನಂಬಿದ್ದೀನಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.